ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮನೆಯ ಅಂಗಳದಲ್ಲಿ ಪಾಟ್ನಲ್ಲಿ ಅಥವಾ ತೋಟದಲ್ಲಿ ಬಸಳೆ ಗಿಡವನ್ನು ಹೇಗೆ ಸರಿಯಾಗಿ ಬೆಳೆಸಬೇಕು ಅನ್ನೋದನ್ನು ನೋಡೋಣ. ಬಸಳೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಬೆಳೆಸಲು ಸುಲಭ. ವರ್ಷ ಪೂರ್ತಿ ಸೊಪ್ಪು ಕೊಡುವ ಗಿಡ ಇದು. ಹೊಸಬರು ಕೂಡ ತಪ್ಪಿಲ್ಲದೆ ಬೆಳೆಸಬಹುದು ಸರಿಯಾಗಿ. ಬಸಳೆ ಒಂದು ಹಬ್ಬುವ ಸೊಪ್ಪಿನ ಗಿಡ. ಕಬ್ಬಿಣಾಂಶ, ಕ್ಯಾಲ್ಶಿಯಂ, ವಿಟಮಿನ್ಗಳು ತುಂಬ ಇದೆ. ದೇಹಕ್ಕೆ ತುಂಬ ತಂಪಾಗಿರ್ತದೆ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಎಲ್ಲ ಕಾಲಕ್ಕೂ ಸೂಕ್ತವಾದ ಬೆಳೆ ಇದು. ಮನೆಯ ಅಡುಗೆ ಮನೆಗೆ ಸದಾ ಸೊಪ್ಪು ಸಿಗ್ತದೆ. ಸಾಮಾನ್ಯವಾಗಿ 2 ಪ್ರಕಾರದ ಬಸಳೆ ಇದೆ. ಹಸಿರು ಬಸಳೆ ಮತ್ತು ಕೆಂಪು ಬಸಳೆ. ಎರಡು ಬಸಳೆ ಒಂದೇ ರೀತಿಯಲ್ಲೇ ಬೆಳೆಸಬಹುದು. ಕೆಂಪು ಬಸಳೆ ಔಷಧೀಯ ಗುಣ ಹೆಚ್ಚು, ಹಸಿರು ಬಸಳೆ ಹೆಚ್ಚು ಸೊಪ್ಪು ಕೊಡುತ್ತದೆ. ಬೀಜದಲ್ಲಿ ನೆಡುವುದಾದರೆ ಒಳ್ಳೆಯ ಗುಣಮಟ್ಟದ ಬೀಜ ತೆಗೆದುಕೊಳ್ಳಿ. ಹಳೆಯ ಬೀಜ ಬೇಡ. ಬೀಜವನ್ನು 6 ರಿಂದ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. 1 ಇಂಚು ಆಳಕ್ಕೆ ಬೀಜ ಇಟ್ಟು ಮಣ್ಣು ಸೌಮ್ಯವಾಗಿ ಮುಚ್ಚಿ. 7 ರಿಂದ 10 ದಿನಗಳಲ್ಲಿ ಮೊಳಕೆ ಬರುತ್ತದೆ. ಕಟಿಂಗ್ ಮೂಲಕ ಬೆಳೆಸುವುದು ಅತ್ಯುತ್ತಮ. ಆರೋಗ್ಯವಂತ ಗಿಡದಿಂದ ಕಾಂಡ ತೆಗೆದುಕೊಳ್ಳಿ. 2 ರಿಂದ 3 ಫೂಟ ಉದ್ದ ಇರಲಿ. ಕೆಳಗಿನ ಎಲೆ ತೆಗೆದುಹಾಕಿ. ಪೂರ್ತಿ ಎಲೆ ತೆಗೆದುಹಾಕಿದ್ರೂ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ನೆಡುವಾಗ 3 ರಿಂದ 4 ಇಂಚ ಮಣ್ಣಿನಲ್ಲಿ ನೆಡಿ. 2-3 ದಿನ ನೆರಳು ಮಾಡಬೇಕು. ಅಂದರೆ ಬಸಳೆ ಕಾಂಡದ ಹತ್ರ ಗುಟ್ಟ ಹೋಗೋದು, ಸುತ್ತಲೂ ಕರಡ ಅಥವಾ ಸೋಗೆಯನ್ನು ಕಟ್ಟಿ ನೆರಳು ಮಾಡಬೇಕು. 5 ರಿಂದ 7 ದಿನಗಳಲ್ಲಿ ಬೇರು ಬರುತ್ತದೆ. ಮಣ್ಣಿನ ತಯಾರಿ ಅತ್ಯಂತ ಮುಖ್ಯ. ಕೆಂಪು ಮಣ್ಣು 1 ಭಾಗ, ಗೊಬ್ಬರ 1 ಭಾಗ, ಮರಳು ಅರ್ಧ ಭಾಗ. ನೀರು ನಿಲ್ಲಬಾರದು. ತಪ್ಪು ಮಣ್ಣು ಬಳಕೆ ಮಾಡಿದರೆ ಗಿಡ ಬೆಳೆದಂತೆ ಕಾಣಿಸುವುದಿಲ್ಲ, ಎಲೆ ಹಳದಿ ಆಗುತ್ತದೆ. ಪಾಟ್ನಲ್ಲಿ ನೆಡುವುದಾದರೆ 12 ರಿಂದ 18 ಇಂಚು ದೊಡ್ಡ ಪಾಟ್ ತೆಗೆದುಕೊಳ್ಳಿ. ಕೊಟ್ಟೆ ಪಾಕೆಟಲ್ಲಿ ನೆಡೋದಾದರೆ ಅದು ಸೇಮ್ 12 ರಿಂದ 18 ಇಂಚು ಇರಲಿ. ಕೆಳಗೆ ನೀರು ಹರಿದು ಹೋಗೋ ರಂಧ್ರ ಇರಲಿ. ನೆಲದಲ್ಲಿ ನೆಡುವುದಾದರೆ ನೀರು ಜಮಾಗೊಳ್ಳದೇ ಇರುವಂಥ ಜಾಗ ಇರಲಿ. ಪ್ರತಿದಿನ ಸ್ವಲ್ಪ ನೀರು. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ಮಳೆಗಾಲದಲ್ಲಿ ಜಾಸ್ತಿ ನೀರು ಬೇಡ. ಬುಡದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಬೆಳಿಗ್ಗೆ ನೀರು ಹಾಕೋದು ಅತ್ಯುತ್ತಮ. ದಿನಕ್ಕೆ 4 ರಿಂದ 6 ಗಂಟೆ ಬೆಳಕು ಸಾಕು. ಅರೆ ನೆರಳಿನಲ್ಲೂ ಬೆಳೆಯುತ್ತದೆ. ತುಂಬ ಬಿಸಿಲು ಬೇಡ. ನೆರಳಿನಲ್ಲಿ ಎಲೆಗಳು ಮೃದುವಾಗಿರ್ತದೆ. ಬಸಳೆ ಇದು ಹಬ್ಬುವ ಗಿಡ. ಚಪ್ಪರ ಮಾಡಿ ಕೊಡಿ. ನೆಲದಲ್ಲಿ ಹರಡಿದರೆ ಸೊಪ್ಪು ಕಡಿಮೆ. 15 ದಿನಕ್ಕೊಮ್ಮೆ ಜೀವಾಮೃತ, ತರಕಾರಿ ತ್ಯಾಜ್ಯ ಹಾಕಬೇಕು. ರಾಸಾಯನಿಕ ಗೊಬ್ಬರ ಬೇಡ. ಬಸಳೆಗೆ ಕೀಟ ಸಮಸ್ಯೆ ಕಡಿಮೆ. ಎಲೆ ತಿನ್ನುವ ಹುಳು ಏನಾದರೂ ಕಂಡ್ರೆ ನೀಮೆಣ್ಣೆಗೆ 3.5 ml 1 ಲೀಟರ್ ನೀರು ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಿ ಸಾಕು. 25 ರಿಂದ 30 ದಿನಗಳಲ್ಲಿ ಮೊದಲ ಕೊಯ್ಲು. ಸರಿಯಾದ ರೀತಿಯಲ್ಲಿ ಅಂದರೆ ಸರಿಯಾಗಿ ಮತ್ತೆ ಚಿಗುರು ಬರುವ ರೀತಿಯಲ್ಲಿ ಕೊಯ್ದರೆ ವರ್ಷ ಪೂರ್ತಿ ಜೀವಂತ ಗಿಡ ಇದು. ಒಂದೇ ಗಿಡದಿಂದ ವರ್ಷಗಳ ಕಾಲ ಸೊಪ್ಪು. ಮನೆಯ ಅಂಗಳಕ್ಕೆ ಅತ್ಯುತ್ತಮವಾದ ಗಿಡ.